ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಇಡೀ ದೇಶದಲ್ಲಿ ಎಲ್ಲರೂ ಹೇಳ್ತಾರೆ. ರಾಮನ ಚಾರಿತ್ರ್ಯ, ರಾಮನ ಗುಣಗಳು ನಮಗೆಲ್ಲ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಬಯಸ್ತಾರೆ. ರಾಮನಲ್ಲಿ ಅಂತಹ ಗುಣಗಳು ಏನಿದ್ವು, ಯಾಕೆ ಅವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆದ್ರು ಅನ್ನೋದನ್ನು ರಾಮಾಯಣದಲ್ಲಿ ವಾಲ್ಮೀಕಿ ತನ್ನ ಮೊದಲ ಆರಂಭದಲ್ಲಿಯೇ ಹೇಳ್ತಾರೆ. ಅಲ್ಲಿ ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು. ವಾಲ್ಮೀಕಿ ರಾಮಾಯಣದಲ್ಲಿ ಆರಂಭದಲ್ಲೇ ಒಂದು ಪ್ರಶ್ನೆ ಬರ್ತದೆ. ಏನು ಅಂತ ಕೇಳಿದ್ರೆ, ನಾರದ ಮಹರ್ಷಿಯನ್ನು ಕುರಿತು ವಾಲ್ಮೀಕಿಗಳು ಕೇಳುವಂತಹ ಪ್ರಶ್ನೆ, ಈ ಲೋಕದಲ್ಲಿ ಅತ್ಯಂತ ಒಳ್ಳೆಯವನಾದಂತಹವನು ಯಾರಾದರೂ ಒಬ್ಬ ಇದ್ದಾನ ಅಂತ ಕೇಳಿದಾಗ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್, ಅವನು ಗುಣವಂತನಾಗಿರಬೇಕು, ಅವನು ಶಕ್ತಿಯುತನಾಗಿರಬೇಕು, ಧರ್ಮಜ್ಞನಾಗಿರಬೇಕು, ಕೃತಜ್ಞಶ್ಚ ಮಾಡಿದ ಉಪಕಾರವನ್ನು ನೆನೆಯುವನಾಗಿರಬೇಕು, ಸತ್ಯವಾಕ್ಯ ಆಗಿರಬೇಕು, ಅಂದರೆ ಹೇಳಿದ ಮಾತನ್ನು ತಪ್ಪದೇ ಇರೋನಾಗಬೇಕು, ದೃಢವ್ರತಃ ಒಂದು ಸಲ ಕೆಲಸ ಮಾಡ್ತೀನಿ ಅಂತ ಆದಮೇಲೆ ಅನೇಕ ಕಷ್ಟಗಳು ಬಂದರೂ ಅದನ್ನು ಮಾಡೋನಾಗಿರಬೇಕು, ಚಾರಿತ್ರ್ಯ ಇರಬೇಕು ಅವನಿಗೆ, ಅವನು ಸರ್ವಭೂತೇಷು ಕೋಹಿತಃ, ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿಯನ್ನು ಉಳ್ಳವನಾಗಿರಬೇಕು, ಮತ್ತು ವಿದ್ವಾಂಸನಾಗಿರಬೇಕು, ಸಮರ್ಥನಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು, ಎಲ್ಲರಲ್ಲಿ ಪ್ರಿಯದರ್ಶನನಾಗಿರಬೇಕು, ಆತ್ಮವಂತನಾಗಿರಬೇಕು, ಕೋಪ ಇರಬಾರ್ದು, ದ್ಯುತಿಮಾನಾಗಿರಬೇಕು, ಅಸೂಯೆ ಇರಬಾರ್ದು. ಈ ಥರ ಇರೋನು ಯಾರಾದರೂ ಒಬ್ಬ ಇದ್ದಾನ ಅಂತ ಕೇಳಿದ್ರು ವಾಲ್ಮೀಕಿ ಮಹರ್ಷಿಗಳು. ಆಗ ನಾರದರು ಹೇಳ್ತಾರೆ, ಇದಾರ ಆ ಥರ ಒಬ್ಬ, ಅವನು ರಾಮ ಅಂತ. ಆದ್ದರಿಂದ ರಾಮ ಮರ್ಯಾದಾ ಪುರುಷೋತ್ತಮ ಅನ್ನೋದಕ್ಕೆ ಇಷ್ಟು ವಿಚಾರಗಳು. ಉದಾಹರಣೆಗೆ ನೋಡಿ, ರಾಮ ಮರ್ಯಾದಾ ಪುರುಷೋತ್ತಮ ಯಾಕೆ ಆಗ್ತಾನೆ ಅಂತ ಕೇಳಬೇಕು ನೀವು. ರಾಮ ಸತ್ಯವ್ರತನಾಗಿದ್ದ. ತನ್ನ ತಂದೆ ಯಾವತ್ತೋ ಕೈಕೇಯಿಗೆ ಕೊಟ್ಟಿದ್ದ ವರದ ಕಾರಣದಿಂದ ಪಟ್ಟಾಭಿಷೇಕಕ್ಕೆ ಕರೆದು ನೀನು ಕಾಡಿಗೆ ಹೋಗು ಅಂದಾಗಲೂ ಕೂಡ ತನ್ನ ತಂದೆ ಮಾಡಿದ್ದು ತಪ್ಪು, ನೀನು ಯಾಕೆ ಕೊಟ್ಟೆ ನನ್ನ ಸಿಂಹಾಸನಾನ, ನನ್ನನ್ನು ಕೇಳದೆ ನೀನು ಯಾಕೆ ವರ ಕೊಟ್ಟೆ ಅಂತೆಲ್ಲ ಏನೂ ಕೇಳ್ದೇನೆ, ನೀನು ತಂದೆಯಾದವನು, ನೀನು ಹೇಳ್ತಾ ಇದೆಯಪ್ಪ ನಾನು ಕಾಡಿಗೆ ಹೋಗ್ತೀನಿ ಅಂತ ಪಿತೃವಾಕ್ಯ ಪರಿಪಾಲಕನಾಗಿ ಕಾಡಿಗೆ ಹೊರಟೋದೆ. ಕೈಕೇಯಿ ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಅಂತಿದ್ಲು. ಆಗ ರಾಮ, ಭರತನಿಗೆ ಪಟ್ಟ ಕಟ್ತೀರಾ, ಅವನು ನನ್ನ ತಮ್ಮ, ಅವನಿಗೆ ಕೊಡದೆ ಇನ್ಯಾರಿಗೆ ಕೊಡ್ತೀರಿ, ಕೊಡಿ ಪರವಾಗಿಲ್ಲ ಅಂತಂದ. ತನ್ನ ಹೆಂಡತಿಯ ವಿಚಾರದಲ್ಲಿ ತಾನು ಒಬ್ಬನೇ, ಅಂದರೆ ಬೇರೆ ಯಾವ ಹೆಂಗಸನ್ನು ಕಣ್ಣೆತ್ತಿ ನೋಡ್ದೇ ಅದರಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದ. ತನ್ನ ತಮ್ಮಂದರ ವಿಚಾರದಲ್ಲಿ ಹಾಗೆ ನಡ್ಕೊಂಡ, ಉದಾರವಾಗಿ, ತಗೊಳಪ್ಪ ನೀನೇ ಅಂತ. ಕಾಡಿಗೆ ಬರ್ತೀನಿ ಇಲ್ಲಂದಾಗ ಲಕ್ಷ್ಮಣನನ್ನು, ಬೇಡಪ್ಪ ನೀನು ಯಾಕೆ ಕಷ್ಟಪಡ್ತೀಯ, ಹೋಗು ಅಂದ. ಆದರೆ ರಾಮ ಯಾರನ್ನೂ ನೋಡದೆ, ಅಂದರೆ ಬೋಟ್ ಓಡಿಸ್ತಾ ಇದ್ದಂತಹ ಗುಹದೇವನ ಜೊತೆಯಲ್ಲಿ ಮಲ್ಕೊಂಡ. ಶಬರಿ ಮಹಾರಾಜರು ಯಾರಾದರೂ ತಿಂತಾರ, ಯಾರಾದರೂ ಕೊಟ್ಟಿದ್ದನ್ನು 1000 ಸಲ ಚೆಕ್ ಮಾಡಬೇಕು, ಬೇರೆಯವ್ರು ಕೊಟ್ಟಿದ್ದು ತಗೋಬಾರ್ದು. ಆದರೆ ಶ್ರೀರಾಮ ಅವಳು ಎಂಜಲು ಮಾಡಿ ಕೊಟ್ಟರೂ ಕೂಡ ಆ ಶಬರಿಯಿಂದ ಅದನ್ನು ಸ್ವೀಕರಿಸ್ದ. ಮತ್ತು ರಾಜ್ಯ ಭೋಗಗಳನ್ನೆಲ್ಲ ತ್ಯಜಿಸ್ದ. ಕಾಡಿಗೆ ಹೋದಾಗ ಅಲ್ಲಿ ಸೀತೆಯ ಜೊತೆಯಲ್ಲಿ ಸುಖವಾಗಿ ಇರುವ ಪ್ರಯತ್ನವನ್ನು ಮಾಡಿದ. ಋಷಿಮುನಿಗಳ ಜೊತೆಯಲ್ಲಿ ಬೆರೆತು ಅವರಲ್ಲಿ ಧರ್ಮ ಕಾಲಕ್ಷೇಪಗಳನ್ನು ತಿಳ್ಕೊಂಡ. ಹನುಮಂತನನ್ನು ಹೋಗಿ ಆಲಂಗಿಸ್ಕೊಂಡ, ಸುಗ್ರೀವನನ್ನು ಆಲಂಗಿಸಿಕೊಂಡ. ನಾನು ಮಹಾರಾಜ, ನೀನು ಯಾರೋ ಅಂತ ಹೇಳಲಿಲ್ಲ, ನಾವಿಬ್ಬರು ಫ್ರೆಂಡು ಅಂದ. ವಿಭೀಷಣ ಸಾಕ್ಷಾತ್ ರಾವಣನ ತಮ್ಮ, ರಾಕ್ಷಸ, ಶತ್ರು. ಅವನು ಬಂದಾಗ ರಾಮ ಕೇಳ್ತಾನೆ ಸಮುದ್ರದ ದಡದಲ್ಲಿ, ಸುಗ್ರೀವ ಮಹಾರಾಜ ಇವನನ್ನು ಸೇರಿಸ್ಕೋಬೋದಾ, ಅಂಗದ ಸೇರಿಸ್ಕೋಬೋದಾ, ಹನುಮಾನ್ ಸೇರಿಸ್ಕೋಬೋದಾ, ಲಕ್ಷ್ಮಣ ಸೇರಿಸ್ಕೋಬೋದಾ ಅಂತ ಎಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಎಲ್ಲರೂ ಹೇಳಿದ್ರು ಈ ವಿಭೀಷಣನನ್ನು ಸೇರಿಸಬಾರ್ದು ಅಂತ. ಆದರೆ ರಾಮ ಏನು ಹೇಳ್ದ, ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ವ್ರತಂ ಮಮ ಅಂದ. ಅಂದ್ರೆ ಏನರ್ಥ, ಒಂದು ಬಾರಿಯಾದರೂ ನನಗೆ ಬಂದು ನಮಸ್ಕಾರ ಮಾಡಿಬಿಟ್ರೆ ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರನ್ನ ಸೇರಿಸ್ಕೋತೀನಿ ಅಂದ. ಆವಾಗ ವಿಭೀಷಣನ ಸೇರ್ಕೊಳ್ಳಪ್ಪ ಅಂದ. ರಾವಣ ಕಡೆಗೆ ಅವನು ಯುದ್ಧ ಭೂಮಿಯಲ್ಲಿ ಬಂದಾಗಲೂ ರಾವಣನಿಗೆ ಹೇಳ್ದ, ನೋಡು ಎಲ್ಲರಿಗೂ ಆಸೆ ಬರೋದು ಸಹಜ, ನಿನಗೆ ಸೀತೆ ಮೇಲೆ ಏನೋ ಆಸೆ ಬಂದಿತ್ತು, ಆದರೆ ತಪ್ಪು ಆಸೆ, ಈಗಲೂ ಸೀತೆಯನ್ನು ಕೊಟ್ಬಿಡು, ತಪ್ಪು ನೀ ಮಾಡ್ತಾ ಇರೋದು, ನಾ ಕ್ಷಮಿಸ್ಬಿಡ್ತೀನಿ ಅಂದ. ಯಾರಾದರೂ ಹೀಗೆ ಹೇಳಕ್ಕೆ ಸಾಧ್ಯವಾ? ಕಡೆಗೆ ರಾವಣ ಸತ್ತಾಗಲೂ ಕೂಡ ವಿಭೀಷಣ ಹೇಳ್ದ, ಇಂತಹ ದುಷ್ಟನಿಗೆ ನಾವು ಯಾವ ಸಂಸ್ಕಾರವನ್ನು ಮಾಡೋದು ಬೇಡ ಅಂದ. ಆವಾಗ ರಾಮ ಹೇಳ್ದ, ಛೇ ಹಾಗೆಲ್ಲ ಮಾಡಬಾರ್ದು, ಸತ್ತ ನಂತರ ದ್ವೇಷಗಳೆಲ್ಲ ಇಲ್ಲ, ಮರಣಾಂತಾನಿ ವೈರಾಣಿ, ಮರಣ ಆಗೋ ತನಕ ವೈರ, ಅವನು ಸತ್ತ ಆದಮೇಲೆ ಅವನು ಯಾವ ವೈರ,
ಬೇಡ ಬಾ ಅಂತೇಳಿ ಅವನೇ ನಿಂತ್ಕೊಂಡು ಸಂಸ್ಕಾರವನ್ನು ಮಾಡಿಸ್ದ. ಹೀಗೆ ಸತ್ಯಸಂಧನಾಗಿ ಅಣ್ಣ ತಮ್ಮಂದಿರ ವಿಚಾರದಲ್ಲಿದ್ದು, ರಾಜ್ಯದಲ್ಲೂ ಅಷ್ಟೇ ಅವನು ರಾಜ ಆಗಬೇಕು ಅಂತ ಬಯಸಲಿಲ್ಲ. ದಶರಥ ರಾಜ ಮಾಡಬೇಕು ಅಂದಾಗ ಏನು ಹೇಳ್ದ ಗೊತ್ತಾ? ಪ್ರಜೆಗಳನ್ನು ಕೇಳಿ, ನಾವು 4 ಜನ ಮಕ್ಕಳಿದ್ದೀವಿ, ದೊಡ್ಡವನಿದ್ದಾನೆ ಅನ್ನೋ ಮಾತ್ರಕ್ಕೆ ದೊಡ್ಡವನು ಮಾಡಿಬಿಟ್ರೆ ಜನಗಳಿಗೆ ಇಷ್ಟ ಇಲ್ಲದೆ ಇರ್ಬೋದು, ಜನಗಳಿಗೆ ಪ್ರಜೆ ಓಟನ್ನು ಹಾಕ್ಸಿ ಇಂದ. ಆಗ ಜನಗಳೆಲ್ಲ ಹೇಳಿದ್ರು, ಇಚ್ಛಾಮೋ ಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವತಾರಣಂ ಅಂತ. ಅಂದರೆ ಏನರ್ಥ? ರಾಮನನ್ನೇ ಮಾಡಿ ಅಂತ ಜನ ಬಯಸಿದ್ರು. ಅವನು ಅಯೋಧ್ಯೆಯಿಂದ ಬರುವಾಗ ಕಾಡಿಗೆ ಜನ ಎಲ್ಲ ಬಂದ್ಬಿಟ್ರು ಹಿಂದ್ಗಡೆ, ನಾವು ಕಾಡು ಕೊಟ್ಟೋಗ್ತೀವಿ ಅಂತ. ಇಂತಹವನನ್ನು ನೀವು ಮರ್ಯಾದಾ ಪುರುಷೋತ್ತಮ ಅನ್ನದೆ ಇನ್ಯಾರನ್ನು ಅನ್ನಬೇಕು? ಸೊ ಗುಣವಂತನು, ಧರ್ಮಜ್ಞನು, ಶತ್ರುಗಳ ಹೃದಯದಲ್ಲಿ ಭೀತಿಯನ್ನು ಉಂಟು ಮಾಡುವ ಪರಾಕ್ರಮಿಯಾಗಿದ್ದರೂ ಯುದ್ಧಕ್ಕೆ ಮುಂಚೆನೂ ನಿನ್ನನ್ನು ಕ್ಷಮಿಸ್ತೀನಿ ಅನ್ನುವಂತಹದ್ದು ರಾವಣನನ್ನು. ಇಷ್ಟು ಉದಾರ ಪರಾಕ್ರಮ ಉಳ್ಳಂತಹ ಚರಿತ್ರೆಯಲ್ಲಿ ಇನ್ಯಾರಾದರೂ ಇದ್ದಾರಾ? ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅನ್ನೋದು ಇದಕ್ಕೋಸ್ಕರ. ಸರಿಯಾದ ತಂದೆಯಾಗಿ, ಸರಿಯಾದ ಮಗನಾಗಿ, ಸರಿಯಾದ ಗಂಡನಾಗಿ, ಸರಿಯಾದ ಅಣ್ಣ ತಮ್ಮನಾಗಿ, ಸರಿಯಾದ ರಾಜನಾಗಿ ಅವನು ನಡ್ಕೊಂಡಿದ್ದು ಇಡೀ ದೇಶಕ್ಕೆ ಆದರ್ಶ. ಸೊ ಹಾಗಾಗಿ ರಾಮ ಒಬ್ಬ ಆದರ್ಶ ಪುರುಷ. ರಾಮನ ಗುಣಗಳು ಇವತ್ತಿಗೂ ಆದರ್ಶ. ಆದ್ದರಿಂದ ರಾಮ ಮರ್ಯಾದಾ ಪುರುಷೋತ್ತಮ ಭಾರತದಲ್ಲಿ. ರಾಮ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸಾಕು, ನಾವು ಕಾಡಿಗೆ ಹೋಗಬೇಕು, ಸೀತಾ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸುಖವೇ ಸಿಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ನಿಜವಾಗಿಯೂ ರಾಮ ಜೀವನದಲ್ಲಿ ಕಷ್ಟವಾದಂತಹ ಕ್ಯಾರೆಕ್ಟ್ರಾ ಅಂತ ಕೇಳಿದ್ರೆ, ಈ ಬಹಳ ಏನಂತಾರೆ, ಧರ್ಮ ನ್ಯಾಯಗಳನ್ನು ಯಾರು ಅನುಸರಿಸ್ತಾರೋ, ಎಲ್ಲರಲ್ಲಿಯೂ ಪ್ರೀತಿಯನ್ನು ತೋರಿಸ್ತಾರೋ ಅವರಿಗೆ ರಾಮನ ಕ್ಯಾರೆಕ್ಟ್ರು ಕಷ್ಟ ಅನಿಸೋದಿಲ್ಲ. ಯಾರಿಗೆ ಸುಮ್ಮನೆ ಕೆಲಸವೇ ಮಾಡದೆ ಬೇರೆಯವರ ಹಣದಲ್ಲಿ ಸಂತೋಷವಾಗಿರಬೇಕು, ಜೀವನ ಪೂರ್ತಿ ಬೇರೆಯವರಿಗೆ ದ್ವೇಷ ಮಾಡಿಕೊಂಡು, ಬೇರೆಯವರ ಏನು ಅವ್ರನ್ನ ಹಾಳು ಮಾಡಿಕೊಂಡು ಬದುಕಬೇಕು ಅನ್ನೋರಿಗೆ ರಾಮನ ಕ್ಯಾರೆಕ್ಟ್ರ್ ಯಾವತ್ತೂ ಕಷ್ಟ ಆಗ್ತದೆ. ಯಾಕೆಂದರೆ ಸತ್ಯವನ್ನು ಹೇಳು ಅಂದರೆ ಎಷ್ಟು ಕಷ್ಟ ಅಲ್ವೇ? ಸತ್ಯ ಹೇಳೋದು ಎಷ್ಟು ಕಷ್ಟ, ಏಕಪತ್ನಿ ವ್ರತಸ್ಥನಾಗಿರೋದು ಎಷ್ಟು ಕಷ್ಟ. ಕಲಿಯುಗದಲ್ಲಿ ಇವೆಲ್ಲ ಕಷ್ಟವಾದ ವಿಚಾರಗಳಾಗಿರೋದ್ರಿಂದ ರಾಮನ ಕ್ಯಾರೆಕ್ಟ್ರೇ ತುಂಬ ಕಷ್ಟ ಅನಿಸುತ್ತೆ ಇವತ್ತಿಗೆ. ರಾಮನಲ್ಲಿರುವ ಗುಣಗಳನ್ನು ಒಂದೊಂದಾಗಿ ನೋಡಬೇಕು. ಒಂದು ಶ್ಲೋಕ ಬರ್ತದೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಅಲ್ಲಿ ಹೇಳಿದ್ದಾರೆ. ಮೊದಲನೇದಾಗಿ ಸ್ನೇಹ ಅಂದರೆ ಫ್ರೆಂಡ್ಶಿಪ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ರಾಮ ಮತ್ತು ಸುಗ್ರೀವ, ವಿಭೀಷಣ ಮತ್ತು ಗುಹ ಇವರಲ್ಲಿ ಮಾಡಿದ ಫ್ರೆಂಡ್ಶಿಪ್ಪನ್ನು ನೋಡಬೇಕು. ಜನಗಳ ಹತ್ರ ಹೇಗಿರಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಶಬರಿ ಹತ್ರ ಹಣ್ಣನ್ನು ಸ್ವೀಕರಿಸಿದ್ದನ್ನು ನಾವು ಗಮನಿಸಬೇಕು. ಶಾಸ್ತ್ರಗಳಲ್ಲಿ ಹೇಳ್ತದೆ, ಯಾರಿಗೆ ಅತ್ಯಂತ ಪ್ರೀತಿ ಇರ್ತದೋ ಅವ್ರ ವಿಚಾರದಲ್ಲಿ ನಾವು ಶಾಸ್ತ್ರ ನಿಯಮಗಳನ್ನು ನೋಡಬಾರ್ದು ಅಂತ. ಅತ್ಯಂತ ಪ್ರೀತಿಯುಕ್ತಾನಾಂ ನಚ ಶಾಸ್ತ್ರ ನೈವ ನಿಯಮಃ ಅಂತ. ಶಬರಿಯ ವಿಷಯದಲ್ಲಿ ಅವನು ಅದು ನೋಡಲಿಲ್ಲ. ರಾಮನಿಂದ ಇದನ್ನು ಕಲ್ತ್ಕೋಬೇಕು ನಾವು ಎಲ್ರಿಗೂ ಒಂದೇ ರೂಲ್ಸ್ ಅಪ್ಲೈ ಮಾಡ್ತೀವಿ. ನಮ್ಮ ಹತ್ರದಲ್ಲಿರೋರು, ನಮ್ಮ ಪ್ರೀತಿ ಪಾತ್ರರಿಗೆ ಏನು ಅರ್ಥ ಅಲ್ಲಿಗೆ ಧರ್ಮಶಾಸ್ತ್ರಗಳನ್ನೆಲ್ಲ ಹೇಳಿದ್ರೆ? ಅದೇ ಥರ ಅಣ್ಣನ ಹತ್ರ ತಮ್ಮನ ಹತ್ರ ಹೇಗಿರಬೇಕು ಅಂತ ಅವನ ಹತ್ರ ಕಲಿಬೇಕು. ಇಡೀ ಭರತಖಂಡದ ಚರಿತ್ರೆಯಲ್ಲಿ ನೂರಾರು ರಾಜರುಗಳು ಅಣ್ಣ ತಮ್ಮಂದರು ಬಡಿದಾಡ್ಬಿಟ್ಟು ಸಾಮ್ರಾಜ್ಯಕ್ಕೋಸ್ಕರ ಯುದ್ಧ ಮಾಡಿದ್ದಾರೆ. ಆ ಅಪ್ಪ ಮಗನನ್ನು, ಮಗ ಅಪ್ಪನ ಕೊಲೆ ಮಾಡಿರೋದೆಲ್ಲ ನಮ್ಮ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಆದರೆ ರಾಮ ಕಾಡಿಗೆ ಹೋಗು, ನೀ ರಾಜ್ಯ ಬೇಡ ಅಂದಿದ ತಕ್ಷಣ ರಾಮ ಹೋಗೋಕ್ಕೆ ರೆಡಿ ಆಗ್ತಾನೆ, ದಶರಥನ ಮೇಲೆ ಕೋಪಿಸ್ಕೊಳ್ಳಲ್ಲ. ಭರತ ಬಂದಾಗ ಭರತ ನೀನು ತಿರಸ್ಕರಿಸ್ಬೇಡಪ್ಪ, ನೀ ರಾಜ್ಯ ಆಳು ಅಂತಾನೆ ಭರತನಿಗೆ. ಆವಾಗ ಭರತ ಬೇಡ, ನನಗೆ ಲಕ್ಷ್ಮಣ ಆಳಲಿ ಅಂದರೆ ನನಗೆ ರಾಮನ ಪಾದುಕೆ ಸಾಕು ಅಂತಾನೆ ಲಕ್ಷ್ಮಣ. ಆಗ ಭರತ ಪಾದುಕೆ ತೊಗೊಂಬಂದು ಸಿಂಹಾಸನ ಮಾಡ್ತಾನೆ. ಅಂದರೆ ಅಣ್ಣ ತಮ್ಮಂದರು ಅಂದರೆ ಹೇಗಿರಬೇಕು ಅನ್ನೋದು ಅದರಲ್ಲಿ ಅರ್ಥ ಆಗ್ತದೆ. ನೋಡಿ, ರಾಮ, ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣ 4 ಜನನೂ ಸಾಮ್ರಾಜ್ಯಕ್ಕಾಗಿ ಫೈಟ್ ಮಾಡಲಿಲ್ಲ. ಆದರೆ ಎಷ್ಟು ಚರಿತ್ರೆಗಳಲ್ಲಿ ಅಣ್ಣ ತಮ್ಮಂದರು ಎಷ್ಟು ಜನ ಫೈಟ್ ಮಾಡಿದ್ದಾರೆ. ಇನ್ನು ಹೆಣ್ಣಿನ ವಿಚಾರದಲ್ಲಿ ಫೈಟ್ ಆದಾಗ ರಾಮ ಆ ವಿಚಾರದಲ್ಲೂ ಇಲ್ಲ. ಸೊ ಒಂದು ತಾಯಿಯನ್ನು ಹೇಗೆ ನೋಡ್ಕೋಬೇಕು, ಒಂದು ಪ್ರಜೆಯನ್ನು ಹೇಗೆ ನೋಡ್ಕೋಬೇಕು, ಫ್ರೆಂಡ್ಗಳನ್ನು ಹೇಗೆ ನೋಡ್ಕೋಬೇಕು, ತಂದೆಯ ಮಾತಿಗೆ ಹೇಗೆ ಬೆಲೆ ಕೊಡಬೇಕು ಅಂತ ಒಳ್ಳೆಯ ಇದನ್ನು ಹೇಳೋದಾದರೆ ನಿಮಗೆ ರಾಮನಷ್ಟು ಬೆಸ್ಟ್ ಎಕ್ಸಾಂಪಲ್ ಯಾವುದೂ ಇಲ್ಲ. ಸ್ನೇಹಕ್ಕೆ ಬೆಲೆ ಕೊಟ್ಟಷ್ಟು ರಾಮ ಇನ್ಯಾವುದಕ್ಕೂ ಕೊಡಲಿಲ್ಲ. ಈ ವಿಭೀಷಣ ಶತ್ರುವಿನ ಪಕ್ಷದಿಂದ ಬಂದವನು ಒಂದಾಗಲೂ ಫ್ರೆಂಡ್ಶಿಪ್ ಮಾಡ್ಕೋತಾನಲ್ಲ. ಎಲ್ಲ ರಾಮನಷ್ಟು ಉದಾರತೆಯನ್ನು ನಾವು ಬೆಳೆಸ್ಕೊಂಡ್ರೆ ಬಹುಶಃ ಈ ಜಗತ್ತಲ್ಲಿ ಯುದ್ಧ ಆಗಲ್ಲ. ಅದನ್ನೇ ರಾಮರಾಜ್ಯದ ಪರಿಕಲ್ಪನೆ ಅಂತ ಹೇಳಿರೋದು. ಅಂದರೆ ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡು ಹೋಗುವುದೇ ರಾಮರಾಜ್ಯದ ಪರಿಕಲ್ಪನೆ. ರಾಮನನ್ನು ವಿಷಮ ಪರಿಸ್ಥಿತಿಗಳಲ್ಲೇ ನೋಡಬೇಕು. ರಾಮಂದೆಲ್ಲ ವಿಷಮ ಪರಿಸ್ಥಿತಿಗಳೇ. ನೋಡಿ, ಕೃತ ವೈವಾಹಿಕನಾಗಿ ಅಂದರೆ ವಿವಾಹವನ್ನು ಮಾಡ್ಕೊಂಡು ಬಂದಾಗ ಕೂಡ
ಅವನನ್ನು ಪಟ್ಟಾಭಿಷೇಕಕ್ಕೆ ಏರಿಸ್ಬಿಟ್ಟು ಇನ್ನೇನು ಯಾವಾಗ ಅವನಿಗೆ ಪಟ್ಟಾಭಿಷೇಕಕ್ಕೆ ಸಿದ್ಧ ಆಗೋಗಿದೆ ಅಲ್ಲ, ಸೀತೆಯ ಜೊತೆಯಲ್ಲಿ ಪಟ್ಟಾಭಿಷೇಕಕ್ಕೆ ರೆಡಿ ಇದ್ದಾನೆ, ಆ ಟೈಮಲ್ಲಿ ನೀನು ಕಾಡ್ಗೋಗು ಅಂತಾರೆ. ಎಂಥ ಪರಿಸ್ಥಿತಿ ನೋಡಿ, ಇನ್ನೇನು ಪಟ್ಟಾಭಿಷೇಕ ಆಗಬೇಕು ಅಂದರೆ ಪದವಿ ತಗೋಬೇಕು, ಆ ಕ್ಷಣದಲ್ಲಿ ಆಚೆಗೆ ಹೋಗು ಅಂದರು. ಆವಾಗ ಎಷ್ಟು ಕೋಪಿಸ್ಕೋಬೋದಾಗಿತ್ತು, ದಶರಥನ ಮೇಲೆ ಎಷ್ಟು ಕೋಪ ಮಾಡ್ಕೋಬೋದಾಗಿತ್ತು, ಹೊಡೆದಾಡ್ಬೋದಾಗಿತ್ತು, ನಾನು ನೀನು ಹೇಳ್ದಂಗೆ ಕೇಳಲ್ಲ ಅನ್ಬೋದಾಗಿತ್ತು, ಜನಗಳು ಸಪೋರ್ಟ್ಗಿದ್ದರು, ಅಥವಾ ಅರಮನೆಯಲ್ಲೇ ಒಂದು ಇದನ್ನು ಮಾಡ್ಬೋದಾಗಿತ್ತು, ಏನು ಗಲಾಟೆಗಳನ್ನು ಏನು ಮಾಡಲಿ ಹೊಟ್ಟೋದ. ಅದೇ ಥರ ಸೀತೆಯನ್ನು ಕಳ್ಕೊಂಡಾಗಲೂ ಕೂಡ ಕೋಪ ಬಂದು ಏನೇನೋ ಮಾಡಿ ಏನು ವಿಚಿತ್ರವಾದದ್ದನ್ನೆಲ್ಲ ಮಾಡೋ ಬದಲು ಸಹನೆಯಿಂದ ಅವಳನ್ನು ಹುಡುಕೊಂಡೋದ. ಅಲ್ಲಿ ರಾವಣನನ್ನು ನೋಡಿದ ಮೇಲೂ ಕೂಡ ಕೋಪದಲ್ಲಿ ಈ ಕ್ಷಣವೇ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ಬೋದಾಗಿತ್ತು. ನನಗೂ ನಿನಗೂ ಏನೂ ಕಾರಣವೇ ಇಲ್ಲಪ್ಪ, ದ್ವೇಷಕ್ಕೆ ಕಾರಣ ಇಲ್ಲ, ನೀನು ಬುದ್ಧಿವಂತ, ನೀನಿಷ್ಟೆಲ್ಲ ವಿದ್ಯೆ ಕಲ್ತಿದ್ದೀಯಾ, ಯಾಕೆ ಈ ವಿಚಾರಕ್ಕೆ ಬಂದೆ ನೀನು, ನನಗೂ ನಿನಗೂ ಏನು ಗಲಾಟೆಗಳ ಕಾರಣ ಏನು, ಯಾಕೆ ಸೀತೆಯನ್ನು ಕರ್ಕೊಂಬಂದೆ, ಕೊಟ್ಬಿಡು ಇವಾಗಲೂ ಅಂತ ಅಷ್ಟು ಪ್ರೀತಿಯಿಂದ ಕೇಳ್ಕೊಂಡ. ಯುದ್ಧದಲ್ಲೂ ಅವನು ಬಹಳ ನೇರವಾದ ಯುದ್ಧಗಳನ್ನು ಮಾಡ್ದ. ಇಷ್ಟೆಲ್ಲ ಕಠಿಣ ಪರಿಸ್ಥಿತಿಯಲ್ಲಿ 14 ವರ್ಷಗಳ ಕಾಲ ವನವಾಸದಲ್ಲಿದ್ದಾಗಲೂ ತನ್ನ ಸ್ಥೈರ್ಯವನ್ನು ಕಳ್ಕೊಳ್ಳಿಲ್ಲ, ಯುದ್ಧ ಭೂಮಿಯಲ್ಲಿ ತನ್ನ ಸ್ಥೈರ್ಯವನ್ನು ಕಳ್ಕೊಳ್ಳಿಲ್ಲ, ಶತ್ರು ತನಗಿಂತ ಬಲವಂತನಾಗಿದ್ದಾನೆ ಅಂತ ಯೋಚನೆ ಮಾಡಲಿಲ್ಲ, ತನ್ನ ಆತ್ಮಸ್ಥೈರ್ಯವನ್ನು ತಾನು ಕಾಪಾಡಿಕೊಂಡ, ತನ್ನ ನೈತಿಕತೆಯನ್ನು ತಾನು ಕಾಪಾಡಿಕೊಂಡ. ಇಷ್ಟೆಲ್ಲ ಕಠಿಣ ಪರಿಸ್ಥಿತಿಗಳಿದ್ದಾಗ ಸೀತೆ ಯಾರೋ ತಗೊಂಡು ಹೊಟ್ಟೋದ್ರು ಅಂತ ಗೊತ್ತಿಲ್ಲದೆ ಇದ್ದಾಗ ಒಬ್ಬ ಮಹಾರಾಜನಾದಂತಹ ಶ್ರೀರಾಮಚಂದ್ರ ಇನ್ನೊಂದು ಮದುವೆಯನ್ನೇ ಆಗ್ಬೋದಾಗಿತ್ತು. ಇವತ್ತೆಲ್ಲ ನೀವು ಕಾಲಘಟ್ಟದಲ್ಲಿ ನೋಡಿದ್ದೀರಿ, ಎಷ್ಟೊಂದು ಜನ ಒಂದು 6 ತಿಂಗಳು ಬಿಟ್ಟರೆ ಡೈವರ್ಸ್ಗಳೆಲ್ಲ ಕೊಟ್ಬಿಟ್ಟು ಹೊರಟೋಗ್ತಾರೆ. ಅವನು 14 ವರ್ಷಗಳ ಕಾಲ ಅಲ್ಲೇ ಇದ್ದರೂ ಸೀತೆಯನ್ನು ಕರ್ಕೊಂಡು ಬಂದು ಮದುವೆ ಆಗಿ ಇವತ್ತಿನ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ರಾಮನ ಆತ್ಮಸ್ಥೈರ್ಯ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ರಾಮನ ಪ್ರತಿಯೊಂದು ಹಂತವೂ ಆ ಒಂದು ಕಠಿಣವಾದ ಸವಾಲೇ, ಆದರೆ ಆ ಎಲ್ಲ ಸವಾಲುಗಳನ್ನು ಅವನು ಧೈರ್ಯವಾಗಿ ಎದುರಿಸಿ ಮತ್ತು ಸುಖಕರವಾದ ಜೀವನವನ್ನು ನಡೆಸ್ದ ಅನ್ನೋದೇ ರಾಮಾಯಣದ ಸಾರ. ಹಾಗಾಗಿ ಎಂತಹ ಕಠಿಣ ಪರಿಸ್ಥಿತಿಗಳಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೆ, ಸಾರಾಸಾರ ವಿವೇಕಗಳನ್ನು ಕಳೆದುಕೊಳ್ಳದೆ ಧರ್ಮವನ್ನು ಕಾಪಾಡ್ತಾನೆ ತನ್ನ ತನವನ್ನು ರಕ್ಷಿಸ್ಕೋಬೇಕು ಅನ್ನೋದೇ ಶ್ರೀರಾಮಚಂದ್ರನ ಪಾಠ ಜಗತ್ತಿಗೆ. ರಾಮ, ನಾನು ಈಗಾಗಲೇ ಹೇಳಿದಂತೆ ರಾಮ ಎಲ್ಲ ದೇವತೆಗಳ ಥರ ನಡ್ಕೊಳ್ಳೇ ಇಲ್ಲ. ಅವನು ರಾಮಾಯಣದಲ್ಲೇ ವಾಲ್ಮೀಕಿ ಮಹರ್ಷಿಗಳು ರಾಮನ ಹತ್ರ ಒಂದು ಮಾತನ್ನು ಹೇಳಿಸ್ತಾರೆ, ಅಹಂ ಮಾನುಷಂ ಮನ್ಯೆ. ಅವನು ದೇವರು ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳೇ ಇಲ್ಲ. ಇಲ್ಲಿ ಮನುಷ್ಯರ ರೀತಿಯಲ್ಲೇ ವ್ಯವಹಾರ ಮಾಡ್ದ, ತಾನು ಮನುಷ್ಯ ಅಂತಲೇ ಪರಿಭಾವಿಸ್ಕೊಂಡಿದ್ದ. ಇವಾಗ ದೇವರು ಅಂದರೆ ಏನಾಗ್ಬಿಡುತ್ತೆ ಅಂದರೆ, ದೇವರಿಗೆ ಎಲ್ಲ ಸಾಧ್ಯಪ್ಪ, ಮನುಷ್ಯನಿಗೆ ಸಾಧ್ಯವಿಲ್ಲ ಅಂತ ನಂಬಿಕೆ ಬಂದುಬಿಡ್ತದೆ. ಹಾಗಲ್ಲ, ಮನುಷ್ಯನಾದವನೂ ಕೂಡ ರಾಮನಂತೆಯೇ ದೇವರಾಗಬೇಕು ಅಂತ ತೋರಿಸ್ಕೊಟ್ಟವನೇ ರಾಮ. ಇಲ್ಲವ್ರು ಏನು ಹೇಳ್ತಾರೆ, ದೇವರಿಗೆಲ್ಲ ಆಗುತ್ತೆ, ನನ್ನ ಕೈಲೆಲ್ಲ ಆಗುತ್ತೆ ಅಂತಾರೆ. ಹಾಗಿರಲಿಲ್ಲ ಅವನು. ಅಹಂ ಮಾನುಷಂ ಮನ್ಯೆ, ನಾನು ಮನುಷ್ಯನ ಥರ ಅಂತಲೇ ಮನುಷ್ಯನ ಥರವೇ ನಡ್ಕೊಂಡು ಹೋದ. ಸೊ ಇದು ರಾಮ ಇತರ ದೇವತೆಗಳಿಗಿಂತ ಭಿನ್ನನಾಗೋದಕ್ಕೆ ಕಾರಣ. ರಾಮನಿಂದ ಆತ್ಮಸ್ಥೈರ್ಯವನ್ನು ಕಲಿಬೇಕು, ರಾಮನಿಂದ ಸತ್ಯವನ್ನು ಕಲಿಬೇಕು, ರಾಮನಿಂದ ಆದರ್ಶಗಳನ್ನು ಕಲಿಬೇಕು, ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲೆ ಎನ್ನುವಂತಹ ಒಂದು ಸಂಯಮವನ್ನು ಕಲಿಬೇಕು, ರಾಮನಿಂದ ಎಲ್ಲ ಜನರ ಜೊತೆಯಲ್ಲಿ ಹೇಗೆ ಬೆರೆಯಬೇಕು ಅನ್ನೋದನ್ನು ಕಲ್ತ್ಕೋಬೇಕು, ಅತ್ಯಂತ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ರಾಮನಿಂದ ಕಲಿಬೇಕು.